ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ವಿಡಿಯೋನ ಪೋಸ್ಟ್ ಮಾಡಿ. ಇವತ್ತು ಒಂದು ಅರ್ಜೆಂಟ್ ಅಪ್ಡೇಟ್ ಇತ್ತು, ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಭಾಳಷ್ಟು ಜನ ನನಗೆ ಕಾಲ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಯಾವುದಾದ್ರೂ ಗೌರ್ನಮೆಂಟಿಂದ ಡೈರೆಕ್ಟಾಗಿ ಅಲಾಟ್ ಆಗುವಂಥ ಸೈಟ್ಗಳು ಅವೈಲಬಲ್ ಇದ್ದರೆ ನಮಗೆ ತಿಳಿಸಿ ಅಂತ ಹೇಳಿದರು. ಹಂಗಾಗಿ ಅವ್ರಿಗೋಸ್ಕರ ಇವತ್ತು ಲೋ ಬಡ್ಜೆಟ್ ಸೈಟ್ಗಳು ಡೈರೆಕ್ಟ್ ಹೌಸಿಂಗ್ ಬೋರ್ಡಿಂದ ಅಲಾಟ್ಮೆಂಟ್ಗೆ ರೆಡಿ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಷಯ ಇಷ್ಟೇ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಅಂಪಾಪುರ ಗ್ರಾಮದಲ್ಲಿ ಒಂದು 160 ಸೈಟ್ಗಳು ಅಲಾಟ್ಮೆಂಟ್ಗೆ ರೆಡಿ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸರಿ ಬನ್ನಿ, ತಡ ಮಾಡೋದು ಬೇಡ, ಡೈರೆಕ್ಟ್ ಇವಾಗ ಹೌಸಿಂಗ್ ಬೋರ್ಡ್ ಅವರ ವೆಬ್ಸೈಟ್ನಿಂದ ನಾನು ಈ ಒಂದು ನೋಟಿಫಿಕೇಷನ್ನ ಓಪನ್ ಮಾಡ್ತಾ ಇದ್ದೀನಿ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ನೋಡಿ ವೀಕ್ಷಕರೇ, ಇದೇ ಆ ಒಂದು ನೋಟಿಫಿಕೇಷನ್ನು. ಆ್ಯಕ್ಚುಲಿ ನೋಡಿ, ಇದು ಜನವರಿನಲ್ಲೇ ಡಿಸೈಡ್ ಆಗಿತ್ತು ಅನಿಸುತ್ತೆ ಅಲಾಟ್ಮೆಂಟ್ಗೆ, ಬಟ್ ಕಾರಣಾಂತರಗಳಿಂದ ಡಿಲೇ ಆಗಿದೆ. ತಾವಿಲ್ಲಿ ಹೈಲೈಟೆಡ್ ಬ್ಲೂ ಇಂಕ್ ಪೆನ್ನಲ್ಲಿ ಏನು ಬರೆದಿದ್ದಾರೆ ಇಲ್ಲಿ ನೋಡಿ, ದಿನಾಂಕ 11 ಮಾರ್ಚ್ 2025ರಿಂದನೇ ಆನ್ಲೈನ್ ಅರ್ಜಿಗೆ ಇದು ರೆಡಿ ಇದೆ. ಈ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಡೋದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಇದೇ ತಿಂಗಳು 29ನೇ ತಾರೀಕು ಮಾರ್ಚ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ. ತುಂಬ ಕಡಿಮೆ ಸಮಯ ಇದೆ, ಹಾರ್ಡ್ಲಿ ಬರೀ ಒಂದು ವಾರ ಟೈಮ್ ಇದೆ ಅಷ್ಟೇ. ಸರಿ ಬನ್ನಿ, ಈಗ ವಿಡಿಯೋನ ಮುಂದುವರಿಸ್ತೀನಿ. ನೋಡಿ, ಕರ್ನಾಟಕ ಗೃಹ ಮಂಡಳಿಯವರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಅಂಪಾಪುರ ಗ್ರಾಮದಲ್ಲಿ EWS ಮತ್ತು LIG ವರ್ಗದ ಅಡಿಗಳಲ್ಲಿ ಹಲವಾರು ನಿವೇಶನಗಳು ಹಂಚಿಕೆ ಮಾಡಲು ಇವಾಗ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಆಸಕ್ತ ಅರ್ಜಿದಾರರು ಈ ಪೇಮೆಂಟ್ ಮೂಲಕ ನೋಂದಣಿ ಶುಲ್ಕನ ಕಟ್ಟಬೇಕಾಗಿರುತ್ತೆ. ನೋಡಿ, ಇಲ್ಲಿ ನೋಂದಣಿ ಶುಲ್ಕನ ಎಷ್ಟು ಏನು ಅಂತ ಕೊಟ್ಟಿದ್ದಾರೆ. EWS ಮೊದಲನೇದಾಗಿ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಆರ್ಥಿಕ ದುರ್ಬಲ ವರ್ಗ ಅಂತ ಕರಿತೀವಿ. ಅವ್ರಿಗೋಸ್ಕರ 92 ಸೈಟ್ಗಳು ಅಲಾಟ್ಮೆಂಟ್ಗೆ ಅವೈಲಬಲ್ ಇದೆ. EWSನಲ್ಲಿ ಒಂದು ವಿಶೇಷ ಏನಂದರೆ, ತಮಗೆ ಮ್ಯಾಕ್ಸಿಮಮ್ ಅಂದರೆ 20/30 ಅಂದರೆ 20-30 ಸೈಟ್ ಮಾತ್ರ ಕೊಡ್ತಾರೆ. ಯಾಕಂದರೆ EWS ಅವ್ರಿಗೆ ಕನ್ಸೆಷನಲ್ ರೇಟ್ ಅಂದರೆ 50% ಡಿಸ್ಕೌಂಟ್ ಪ್ರೈಸ್ನಲ್ಲಿ EWS ಕ್ಯಾಟಗರಿ ಅವ್ರಿಗೆ ಇಲ್ಲಿ ಸೈಟ್ನ ಹಂಚಿಕೆ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಸೈಟ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ನೋಡಿ, EWS ಅವ್ರಿಗೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಫೀಸ್ ಬರೀ 300 ರೂಪಾಯಿ ಆಗಿರುತ್ತೆ. ಹಾಗೆ ಆರಂಭಿಕ ಠೇವಣಿ ಅಂದರೆ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಬರೀ 25,000 ರೂಪಾಯಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ತಾವೀಗ ಆಲ್ರೆಡಿ ತಮ್ನೇಲ್ನ ನೋಡಿ ಆಶ್ಚರ್ಯ ಆಗಿರ್ಬೋದು. ಹೌದು ಫ್ರೆಂಡ್ಸ್, EWS ಕ್ಯಾಟಗರಿನಲ್ಲಿ ಹಂಚಿಕೆ ಮಾಡುವಂಥ 20-30 ಸೈಟಿನ ಬೆಲೆ ಬಂದು ಬರೀ 3,48,753 ರೂಪಾಯಿ ಆಗಿರುತ್ತೆ. ಸೊ ಅತಿ ಕಡಿಮೆ ಬೆಲೆಗೆ 20-30 ಸೈಟ್ ತಮಗೆ ಹೌಸಿಂಗ್ ಬೋರ್ಡ್ನವರು ಕೊಡ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಈ ಕೂಡಲೇ ಅರ್ಜಿನ ಸಲ್ಲಿಸಿ. ಅದು ಹೇಗೆ ಬೆಲೆ ಅನ್ನೋದನ್ನು ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡ್ತಾ ಇರಿ. ನೋಡಿ, ಇಲ್ಲಿ ಪ್ರೈಸ್ನ ಕೊಟ್ಟಿದ್ದಾರೆ. ಮಂಡಳಿಯ ದರ 6,458 ರೂಪಾಯಿ. ನೋಡಿ, 6,458 ರೂಪಾಯಿ ಇಂಟು 20-30 ಅಂದರೆ ಆಲ್ಮೋಸ್ಟ್ ನಿಮಗೆ 54 ಚದರ ಮೀಟ್ರ್ ಬರುತ್ತೆ. 54 ಚದರ ಮೀಟ್ರಿಗೆ ನಿಮಗೆ ಬರೀ 3,48,753 ರೂಪಾಯಿ ಆಗುತ್ತೆ. ಅದು EWS ಕ್ಯಾಟಗರಿ ಅವರಿಗೆ ಮಾತ್ರ. ಅಥವಾ ಅದನ್ನು ತಾವೇನಾದರೂ ಚದರ ಅಡಿಗೆ ಕನ್ವರ್ಟ್ ಮಾಡಿದ್ರೆ ಅಂದರೆ ಪರ್ ಸ್ಕ್ವೇರ್ ಫೀಟ್ ರೇಟ್ ಬಂದು ಅವರು 600 ರೂಪಾಯಿ ಅಂತ ಕೊಟ್ಟಿದ್ದಾರೆ. 600 ರೂಪಾಯಿ ಇಂಟು 600 ರೂಪಾಯಿ ಎಷ್ಟಾಗುತ್ತೆ ನೋಡಿ. ಮ್ಯಾಕ್ಸಿಮಮ್ ಅಂದರೆ ತಮಗೆ 3,60,000 ರೂಪಾಯಿ ಆಗುತ್ತೆ ಒಂದು 20/30 ಸೈಟ್ಗೆ. ಸೊ 600 ಅಡಿ ಹೇಗೆ ಬಂತು ಅಂತ ತಾವು ಪ್ರಶ್ನೆ ಮಾಡ್ಬೋದು. ಹಾಗೇನು 20 × 30 600 ಅಡಿ ಬರುತ್ತೆ. 600 ಅಡಿ ಇಂಟು 600 ರೂಪಾಯಿ ಹಾಕಿದ್ರೆ 3,60,000 ರೂಪಾಯಿ. ನಮಗೆ ಈ ಒಂದು ಕ್ಯಾಲ್ಕುಲೇಷನ್ ಈಗ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೆ. ಸರಿ ಬನ್ನಿ, ಈಗ ನೆಕ್ಸ್ಟ್ ಕ್ಯಾಟಗರಿ ಬಂದು LIG ಅಂದರೆ ಲೋ ಇನ್ಕಮ್ ಗ್ರೂಪ್ ಅವ್ರಿಗೆ ಇಲ್ಲಿ 68 ಸೈಟ್ ಇದೆ. ಲೋ ಇನ್ಕಮ್ ಗ್ರೂಪ್ ಅವ್ರಿಗೆ ಅಂದರೆ LIG ಅವ್ರಿಗೆ ನೋಂದಣಿ ಶುಲ್ಕ ಬಂದು 500 ರೂಪಾಯಿ ಆಗಿರುತ್ತೆ. ಆರಂಭಿಕ ಠೇವಣಿ ಬಂದು 50,000 ರೂಪಾಯಿ ಆಗಿರುತ್ತೆ. ಆದರೆ LIG ಅವ್ರಿಗೆ ಅಂದರೆ ಲೋ ಇನ್ಕಮ್ ಗ್ರೂಪ್ ಅವ್ರಿಗೆ ಇಲ್ಲಿ ಯಾವುದೇ
ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಸೈಟ್ನ ಹಂಚಿಕೆ ಮಾಡೋದಿಲ್ಲ ಅಥವಾ ಯಾವುದೇ ಕನ್ಸೆಷನ್ ಇರೋದಿಲ್ಲ. LIG ಅವ್ರಿಗೆ ಎಷ್ಟಾಗುತ್ತೆ ಒಂದು ಸೈಟಿನ ಬೆಲೆ ಅಂತ ನೋಡೋದಾದರೆ LIG ಗ್ರೂಪ್ ಅವ್ರಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು 30-40 ಸೈಟ್ನ ಹಂಚಿಕೆ ಮಾಡ್ತಾರೆ. 30 × 40 ಅಂದರೆ 1200 ಅಡಿ ಇರುವಂಥ ಸೈಟ್ ಹಂಚಿಕೆ ಮಾಡ್ತಾರೆ. 1200 ಅಡಿಗೆ ಇಲ್ಲಿ ಮಂಡಳಿಯ ದರ ಕೊಟ್ಟಿರೋದು ನೋಡಿ, ಚದರ ಅಡಿ ಲೆಕ್ಕದಲ್ಲಿ ನೋಡೋದಾದರೆ ಮತ್ತೆ 1200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದಾರೆ. ತಮಗೆ 14,40,000 ರೂಪಾಯಿ ಆಗುತ್ತೆ. ಅದೇ ತಾವು ಚದರ ಮೀಟ್ರ್ ಲೆಕ್ಕ ಹಾಕ್ತೀನಿ ಅಂತ ನೋಡೋದಾದರೆ 12,916 ರೂಪಾಯಿ ಇದೆ ಒಂದು ಚದರ ಮೀಟ್ರಿಗೆ. ಇಂಟು 30 × 40 ಸೈಟ್ಗೆ 108 ಚದರ ಮೀಟ್ರ್ ಅಥವಾ ಸ್ಕ್ವೇರ್ ಮೀಟರ್ಸ್ ಬರುತ್ತೆ. ಚದರ ಮೀಟ್ರ್ ಲೆಕ್ಕದಲ್ಲಿ ನೋಡೋದಾದರೆ ತಮಗೆ ಬರೀ 13,95,000 ರೂಪಾಯಿ ಆಗುತ್ತೆ. ಸೊ ಪ್ರೈಸಿಂಗ್ ನೋಡಿದ್ರೆ ಆಲ್ಮೋಸ್ಟ್ ಕಡಿಮೆ ಇದೆ. ಬಟ್ ತಾವು ದಯವಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕೊಳ್ಳೆಗಾಲದ ಈ ಒಂದು ಲೊಕೇಶನ್ಗೆ ಇಸ್ ಇಟ್ ವೆರಿ ಮಚ್ ವರ್ತ್ ಅಂತ. ಅಬ್ವಿಯಸ್ಲಿ EWS ಕ್ಯಾಟಗರಿನಲ್ಲಿ ಏನು ಕೊಡ್ತಾಯಿದ್ರು ನೋಡಿ, ಅದು ವೆರಿ ಮಚ್ ವರ್ತ್. ಯಾಕಂದರೆ 600 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅದು ತುಂಬಾ ವರ್ತ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ 1,200 ರೂಪಾಯಿ LIG ಗ್ರೂಪ್ ಅವ್ರಿಗೆ ಏನು ಮೀಸಲಿಟ್ಟಿದ್ದಾರೆ ನೋಡಿ, ಅದು ವರ್ತ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ತಾವು ತಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವ್ಯಕ್ತಪಡಿಸ್ಬೋದು. ಸರಿ, ಬನ್ನಿ ಈಗ ಇದಕ್ಕೆ ಏನೆಲ್ಲ ಕಂಡೀಷನ್ಗಳಿದೆ ಈ ಒಂದು ಸೈಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನು ವಿವರಿಸ್ತೀನಿ. ನೋಡಿ, ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ಹಣವನ್ನು ಪೇಮೆಂಟ್ ಮೂಲಕ ಪಾವತಿಸಿ ಅರ್ಜಿ ನೋಂದಣಿ ಮಾಡಿಕೊಳ್ಳಲು ಹಾಗೂ ನಿಯಮ ಮತ್ತು ಷರತ್ತುಗಳು ಪೂರ್ಣ ವಿವರಗಳಿಗೆ ಮಂಡಳಿಯ ವೆಬ್ಸೈಟು ಅಂದರೆ ಮತ್ತೆ khb.karnataka.gov.in ಏನು ವೆಬ್ಸೈಟ್ ಇದೆ, ಅಫಿಷಿಯಲ್ ವೆಬ್ಸೈಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು, ಅಲ್ಲಿಗೆ ಹೋದರೆ ತಮಗೆ ಡೀಟೇಲ್ಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸಿಗುತ್ತೆ. ಎನಿವೇಸ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ವಿವರಿಸ್ತೀನಿ. ಪಾಯಿಂಟ್ ನಂಬರ್ 1ನಲ್ಲಿ ಆಯಾ ಪ್ರವರ್ಗವಾರು ಅಡಿಯಲ್ಲಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವವರು ಅಂದರೆ ಇವಾಗ ತಾವು SC ST ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯಿ ಅಥವಾ ಸೀನಿಯರ್ ಸಿಟಿಸನ್ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಗಳಾಗಿದ್ದರೆ ಅಂದರೆ ಅಂಗವಿಕಲರು ಅಥವಾ ವಿಶೇಷ ಚೇತನರಾಗಿದ್ದರೆ ಆ ಒಂದು ಕೋಟಾದಲ್ಲಿ ತಾವು ಅರ್ಜಿ ಸಲ್ಲಿಸ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆನ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತಾವು SC ST ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಾಯಿದ್ರೆ ತಾಲೂಕು ಆಫೀಸಿಂದ ನಿಮಗೆ ಇಶ್ಯೂ ಮಾಡಿರುವಂಥ ಕ್ಯಾಶ್ ಸರ್ಟಿಫಿಕೇಟ್ನ ತಾವು ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಡಿಫೆನ್ಸು ಅಥವಾ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ತಮಗೆ ತಮ್ಮ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡಿರುವಂಥ ಸರ್ವಿಸ್ ಸರ್ಟಿಫಿಕೇಟ್ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿರೋ ತಮಗೆ ಸಂಬಂಧಪಟ್ಟ ಇಲಾಖೆಯಿಂದ ತಮಗೆ ಏನು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ, ತಾವು ವಿಶೇಷ ಚೇತನರು ಅಂತೇಳಿ ಆ ಒಂದು ಐಡೆಂಟಿಟಿ ಪ್ರೂಫ್ನ ಕೂಡ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 2 ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾರಾದರೂ EWS ಕ್ಯಾಟಗರಿ ಅಂದರೆ ಆರ್ಥಿಕ ದುರ್ಬಲ ವರ್ಗದ ಅಡಿಯಲ್ಲಿ ತಾವು ಅರ್ಜಿನ ಸಲ್ಲಿಸ್ತಾ ಇದ್ರೆ, ತಾವೇನಾದರೂ ನಗರ ಪ್ರದೇಶದವರಾಗಿದ್ದರೆ ತಮಗೆ ಇನ್ಕಮ್ ಲಿಮಿಟ್ ಬಂದು 2 ಲಕ್ಷ ಆಗಿರುತ್ತೆ. ಅದೇ ತಾವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ತಮಗೆ ಇನ್ಕಮ್ ಲಿಮಿಟ್ ಬಂದು 1,20,000 ರೂಪಾಯಿ ಅಷ್ಟೇ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ತಾವು ಮತ್ತೆ ತಾಲೂಕು ಆಫೀಸಿಂದ ಆದಾಯ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನ ತಾವು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ತದನಂತರ ತಮಗೇನಾದರೂ ಸೈಟ್ ಅಲಾಟ್ಮೆಂಟ್ ಆದರೆ ಒರಿಜಿನಲ್ ಇನ್ಕಮ್ ಸರ್ಟಿಫಿಕೇಟ್ನ ತಾವು ಸಂಬಂಧಪಟ್ಟ ಹೌಸಿಂಗ್ ಬೋರ್ಡ್ ಕಚೇರಿ ಅಂದರೆ ಜಿಲ್ಲಾ ಯೋಜನಾ ಕಚೇರಿಯಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕೆ EWS ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ ಅಂದರೆ ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 2, ನಿವೇಶನಗಳನ್ನು 50% ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡುತ್ತಿದ್ದಾರೆ. ಅದರಿಂದನೇ ತಮಗೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ನೋಡಿ, ಪಾಯಿಂಟ್ ನಂಬರ್ 3ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ತಾವು ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 10 ವರ್ಷದಿಂದ ಇಲ್ಲೇ ತಾವು ವಾಸ ಮಾಡ್ತಾ ಇದ್ದೀರಿ ಅಂಥೇಳಿ ವಾಸ ದೃಢೀಕರಣ ಪತ್ರನ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಪಾಯಿಂಟ್ ನಂಬರ್ 4ನಲ್ಲಿ ಏನು ಹೇಳಿದ್ದಾರೆ ಅಂದರೆ ತಾವು ಕರ್ನಾಟಕ ಹೌಸಿಂಗ್ ಬೋರ್ಡು ಅಥವಾ ಇನ್ಯಾವುದೇ ಯೋಜನಾ ಪ್ರಾಧಿಕಾರ ಅಥವಾ ಸಕ್ಷಮ ಪ್ರಾಧಿಕಾರ ಸಂಸ್ಥೆಗಳಿಂದ ಸೈಟ್ ಅಥವಾ ಮನೆನ ಪಡೆದಿಲ್ಲ ಅಂತ ಕೂಡ ಒಂದು ನೋಟರಿ ಮೂಲಕ ಪ್ರಮಾಣೀಕರಿಸಿದ ನೋಟರಿ ಅಫಿಡವಿಟ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಬೇರೆ ಯಾವುದು ಪ್ರಾಧಿಕಾರ ಅಂತ ತಾವು ಪ್ರಶ್ನೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ BD ಆಗಿರ್ಬೋದು, ಮೈಸೂರಲ್ಲಿ ಮೂಡ ಆಗಿರ್ಬೋದು. ಇವಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ರಂಗಸಮುದ್ರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ.
ಅದಾಗಿರ್ಬೋದು, ಇವ್ರು ಯಾರಿಂದನೂ ತಾವು ಸೈಟ್ ಅಥವಾ ಮನೆ ಈ ಮೊದಲು ಅಲಾಟ್ಮೆಂಟ್ ಆಗಿಲ್ಲ ಅಂತ ಒಂದು ನೋಟರಿ ಅಫಿಡವಿಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ನೋಟರಿ ಅಫಿಡವಿಟು ಹೇಗಿರುತ್ತೆ ಏನು ಅಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ. ಅದನ್ನು ತಾವು ಚೆಕ್ ಮಾಡಿದ್ರೆ ತಮಗೆ ಅಫಿಡವಿಟ್ನ ಹೆಂಗೆ ರೆಡಿ ಮಾಡಿಸ್ಬೇಕು, ಏನೆಲ್ಲ ವಿವರಗಳು ಆ ಒಂದು ಅಫಿಡವಿಟ್ನಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ರೆಫರ್ ಮಾಡಿ ನನ್ನ ಲಾಸ್ಟ್ ವಿಡಿಯೋನ. ಪಾಯಿಂಟ್ ನಂಬರ್ 5 ನೋಡಿ, ಇಲ್ಲಿ ಯಾವುದೇ ಸೀನಿಯಾರಿಟಿ ಬೇಸಿಸ್ ಮೇಲೆ ಹಂಚಿಕೆ ಮಾಡೋದಿಲ್ಲ. ಯಾರು ಫಸ್ಟ್ ಅಪ್ಲೈ ಮಾಡ್ತಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಆ ಥರ ಎಲ್ಲ ಇಲ್ಲ. ಇಲ್ಲಿ ಏನಿದ್ರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈ ಲಾಟ್ರಿ ಮೂಲಕ ಇಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡ್ತಾರೆ. ಅಂದರೆ ಯಾರಿಗಾದ್ರೂ ಸಿಗ್ಬೋದು. ಇದು ರ್ಯಾಂಡಮ್ ಆಗಿ ಯಾರ್ದೋ ಒಂದು ಅಪ್ಲಿಕೇಶನ್ ಪಿಕ್ ಮಾಡ್ತಾರೆ ಈ ಲಾಟ್ರಿ ಮೂಲಕ, ಅವ್ರಿಗೆ ಇಲ್ಲಿ ಅಲಾಟ್ಮೆಂಟ್ ಆಗ್ಬೋದು. ಪಾಯಿಂಟ್ ನಂಬರ್ 6 ಸ್ವತ್ತುಗಳನ್ನು ಒಂದೇ ಇಡಗಂಟಿನ ಅಂದರೆ ಔಟ್ರೈಟ್ ಸೇಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಅದರ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ EWS ಹಂಚಿಕೆದಾರರಿಗೆ, ಇವಾಗ EWS ಕ್ಯಾಟಗರಿನಲ್ಲಿ ಯಾರೆಲ್ಲ ಸೈಟ್ಗೆ ಅಪ್ಲೈ ಮಾಡಿರ್ತಾರೆ ನೋಡಿ, ಅವ್ರಿಗೆ ಅಲಾಟ್ಮೆಂಟ್ ಆದರೆ ಸೈಟ್ಗಳು, ಆ ಒಂದು ಸೈಟ್ನ ತಾವು 5 ವರ್ಷಕ್ಕಂಟ ಮಾರೋ ಆಗಿಲ್ಲ ಅಂದರೆ 5 ವರ್ಷಗಳವರೆಗೆ ತಾವು ಪರಭಾರೆ ಮಾಡಬಾರ್ದು ಅಂತ ಇಲ್ಲಿ ಒಂದು ಕಂಡೀಷನ್ನಾಗಿ ಲೀಸ್ ಕಮ್ ಸೇಲ್ ಡೀಡ್ ಅಂತ ಎಕ್ಸಿಕ್ಯೂಟ್ ಮಾಡಿ ಕೊಡ್ತಾರೆ. ಇವಾಗ ನಿಮಗೆ 20-30 ಸೈಟು ಅಲಾಟ್ ಆಗಿದೆ ಅಂತ ತಿಳ್ಕೊಳ್ಳಿ EWS ಕ್ಯಾಟಗರಿನಲ್ಲಿ 2025ರಲ್ಲಿ. ತಮಗೆ ಅಲಾಟ್ಮೆಂಟ್ ಆದ ಡೇಟ್ನಿಂದ ನೆಕ್ಸ್ಟ್ 5 ವರ್ಷದವರೆಗೂ ತಾವು ಯಾರಿಗೂ ಸೇಲ್ ಮಾಡೋದಕ್ಕಾಗಲ್ಲ. ಆ ರೀತಿ ಒಂದು ಲಾಕ್ ಇನ್ ಪೀರಿಯಡು ತಮಗೆ ಲೀಸ್ ಕಮ್ ಸೇಲ್ ಡೀಡ್ನಲ್ಲೇ ಇರುತ್ತೆ. 5 ವರ್ಷದ ಲಾಕ್ ಇನ್ ಪೀರಿಯಡ್ ಮುಗಿದ ಮೇಲೆ ತಾವು ತಮ್ಮ ಹೆಸರಿಗೆ ಟೈಟಲ್ ಡೀಡ್ ಪಡ್ಕೊಂಡು ತದನಂತರ ತಾವು ಯಾರಿಗೆ ಬೇಕಾದರೂ ಸೇಲ್ ಮಾಡ್ಬೋದು. ಪಾಯಿಂಟ್ ನಂಬರ್ 8ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರಿಗೆಲ್ಲ ಅಲಾಟ್ಮೆಂಟ್ ಆಗಲ್ಲ ನೋಡಿ, ಅವ್ರಿಗೆ ತಾವೇನು ಇನಿಷಿಯಲ್ ಡೆಪಾಸಿಟ್ ಮಾಡಿರ್ತೀರ ಆ ಹಣನ ಯಾವುದೇ ಬಡ್ಡಿ ಇಲ್ಲದೆ ವಾಪಸ್ಸು ತಮಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ EWS ಕ್ಯಾಟಗರಿನಲ್ಲಿ ಕೊಟ್ಟಿದ್ರೆ 25,000 ವಾಪಸ್ ತಮಗೆ ಬರುತ್ತೆ. LIG ಗ್ರೂಪ್ನವ್ರಿಗೆ 50,000 ವಾಪಸ್ ಬರುತ್ತೆ. ತಮಗೆ ಯಾವುದೇ ಬಡ್ಡಿ ಕಾಸು ಕೊಡಲ್ಲ ಇದ್ರ ಮೇಲೆ ನೋಡಿ. ಪಾಯಿಂಟ್ ನಂಬರ್ 9ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರಿಗೂ ಒಬ್ರಿಗೆ ಅಲಾಟ್ಮೆಂಟ್ ಆಗಿಬಿಟ್ಟಿದೆ, ಬಟ್ ಕಾರಣಾಂತರಗಳಿಂದ ಅವರೇ ಖುದ್ದಾಗಿ ತಮಗೆ ಈ ಅಲಾಟ್ಮೆಂಟ್ನ ಕ್ಯಾನ್ಸಲ್ ಮಾಡಿಕೊಡಿ, ನಮಗೆ ಈ ಸೈಟ್ ಬೇಡ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ತಾವೇನು ಇನಿಷಿಯಲ್ ಡೆಪಾಸಿಟ್ ಕಟ್ಟಿರ್ತೀರ ನೋಡಿ, ಅದರಲ್ಲಿ 25%ನ ಹಿಡ್ಕೊಂಡು ತಮಗೆ ಮಿಕ್ಕಿದ ಹಣವನ್ನು ಕೊಡ್ತಾರೆ. ಹಾಗೆ ಕೆಲವ್ರಿಗೆ ಹಂಚಿಕೆ ಆದಮೇಲೆ ತಾವೇನಾದರೂ ತಮಗೆ ನಿಗದಿತ ಸಮಯ ಅಂತ ಕೊಟ್ಟಿರ್ತಾರೆ, ಆ ಟೈಮ್ ಒಳಗೆ ತಾವು ಅಮೌಂಟ್ನ ಕಟ್ಟಿಲ್ಲ ಅಂದರೆ ಅಂಥ ಸಂದರ್ಭದಲ್ಲೂ ಕೂಡ ತಮಗೆ 25% ಹಣನ ಹಿಡ್ಕೊಂಡು ತಮಗೆ ವಾಪಸ್ಸು ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ನ ಕೊಡ್ತಾರೆ. ತಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ, ಇನ್ನೂ ಏನಾದರೂ ಕ್ಲಾರಿಫಿಕೇಷನ್ ಡೌಟ್ಗಳಿದ್ದರೆ ದಯವಿಟ್ಟು ಇಲ್ಲಿ ಸಹಾಯವಾಣಿ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ನಂಬರ್ನ, ಅದಕ್ಕೆ ಕಾಲ್ ಮಾಡಿ ಕೂಡ ತಾವು ಪಡ್ಕೋಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ದಯವಿಟ್ಟು ಗಮನ ಇಟ್ಟು ಮತ್ತೊಮ್ಮೆ ಈ ಪ್ರೈಸ್ ಲಿಸ್ಟ್ನ ನೋಡ್ಕೊಳ್ಳಿ. EWS ಕ್ಯಾಟಗರಿನಲ್ಲಿ 92 ಸೈಟ್ ಇದೆ, LIGಗೆ 68 ಸೈಟ್ ಇದೆ. ಪ್ರೈಸ್ ಕೂಡ ಕಡಿಮೆ ಇದೆ. ಸರಿ, ಈಗ ಬೆಂಗಳೂರು, ಮಂಗಳೂರು, ಮೈಸೂರು ಎಲ್ಲೋ ಬೇರೆ ಕರ್ನಾಟಕದ ಯಾವುದೋ ಭಾಗದಲ್ಲಿ ದೂರ ಇರ್ತೀರಾ, ಅವರು ಕೂಡ ನಾವು ಈ ಒಂದು ಸೈಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೋತೀರಾ, ಈ ಒಂದು ಲೊಕೇಶನ್ ಎಲ್ಲಿದೆ ಅಂತ ತಮಗೆ ಗೊತ್ತಿರಲ್ಲ ಅಂತ ತಿಳ್ಕೊಳ್ಳಿ. ಅಂಥವ್ರಿಗೆ ನಾನು ಇವಾಗ ಈ ಕೊಳ್ಳೇಗಾಲ ಮತ್ತು ಹಂಪಾಪುರ ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಲೊಕೇಶನ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ತಮಗೆ ಡೆಸಿಷನ್ ಮೇಕಿಂಗ್ ತುಂಬ ಈಸಿ ಆಗುತ್ತೆ. ಯಾಕಂದರೆ ಎಲ್ಲೋ ದೂರದ ಪ್ರದೇಶದಲ್ಲಿ ಇರ್ತೀರ, ತಮಗೆ ಕೊಳ್ಳೇಗಾಲ ಎಲ್ಲಿದೆ, ಕೊಳ್ಳೇಗಾಲದಿಂದ ಹಂಪಾಪುರ ಎಷ್ಟು ದೂರ ಇದೆ ಅನ್ನೋದು ಗೊತ್ತಿರಲ್ಲ ಅಂತ ತಿಳ್ಕೊಳ್ಳಿ. ಸೊ ಅಂಥವ್ರಿಗೆ ಈ ಮಾಹಿತಿ ತುಂಬ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಹಂಪಾಪುರ ಅಂತ ಇಲ್ಲಿ ಏನು ಹೈಲೈಟ್ ಆಗಿದೆ ನೋಡಿ, ಬಾರ್ಡರು ಇದೇ ಹಂಪಾಪುರ ನೋಡಿ. ಕೊಳ್ಳೇಗಾಲ ಟೌನು ಇಲ್ಲೇ ಇದೆ, ಸೊ ಬಹಳ ಹತ್ರದಲ್ಲೇ ಇದೆ. ಸೊ ನಾವು ಡಿಸ್ಟೆನ್ಸ್ ನೋಡೋದಾದರೆ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರದಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೋಡಿ ಫ್ರೆಂಡ್ಸ್, ಹಂಪಾಪುರ ಗ್ರಾಮ ಬಂದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಂದ 4.3 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಬಟ್ ನೀವು ಎಕ್ಸಾಕ್ಟಾಗಿ 4.3 ಕಿಲೋಮೀಟರ್ಸ್ ಅಂತಲೇ ತಿಳ್ಕೊಬೇಡಿ, ಯಾಕಂದರೆ ಹಂಪಾಪುರ ಗ್ರಾಮ ಒಂದು ದೊಡ್ಡದಾಗಿದೆ. ಸೊ ಇದು ಯಾವ ಸರ್ವೆ ನಂಬರ್ನಲ್ಲಿ ಇವರು ಮಾಡ್ತಾ ಇದ್ದಾರೆ ಏನು ಅಂತ ನಮಗೆ ಎಕ್ಸಾಕ್ಟಾಗಿ ಇನ್ನೂ ಗೊತ್ತಿಲ್ಲ. ಸೊ ಬಹುಶಃ ನನ್ನ ಪ್ರಕಾರ ಇಲ್ಲಿ ಏನು ಸ್ಯಾಟಲೈಟ್ ಇಮೇಜ್ ನೋಡ್ತಾ ಇದ್ದರೆ ಇಲ್ಲೇ ಆ ಒಂದು ಬಡಾವಣೆ ನಿರ್ಮಾಣ ಆಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ.
ಸೊ ಅದನ್ನು ನೋಡೋದಾದರೆ ನಮಗೆ ಕೊಳ್ಳೇಗಾಲ ಟಿ ನರಸೀಪುರ ರಸ್ತೆ ಏನಿದೆ ನೋಡಿ, ಅದಕ್ಕೆ ಭಾಳ ಹತ್ರದಲ್ಲೇ ಇದೆ. ಸೊ ಈ ಸುತ್ತಮುತ್ತ ಸ್ವಲ್ಪ ಹಲವಾರು ಮನೆಗಳು ಕೂಡ ಈಗ ಆಲ್ರೆಡಿ ಆಗಿದೆ, ಚಿಕ್ಕ ಚಿಕ್ಕ ಹಳ್ಳಿಗಳು ಇದೆ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಎಸ್ಪೆಷಲಿ LIG ಅವರು ಯಾರಾದರೂ ಅಪ್ಲೈ ಮಾಡ್ತಾಯಿದ್ರೆ ತಾವು ದಯವಿಟ್ಟು ಲಾಂಗ್ ಟರ್ಮ್ ವೆಯ್ಟ್ ಮಾಡ್ತೀನಿ ಅಂದರೆ, ಕಡಿಮೆ ಅಂದರೂ ಒಂದು 10 ವರ್ಷ ವೆಯ್ಟ್ ಮಾಡ್ತೀನಿ ಅಂದರೆ ತಾವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಆವಾಗ ತಮಗೆ ಒಂದು ಸುಮಾರಿಗೆ ಒಂದು ರೀಸ್ನಬಲ್ ರಿಟರ್ನ್ಸ್ ಬರುತ್ತೆ. ತುಂಬ ಶಾರ್ಟ್ ಟರ್ಮ್ 2-3 ವರ್ಷಕ್ಕೆ ನಾವು ರೀಸೇಲ್ ಮಾಡ್ತೀವಿ ಅನ್ನೋ ಪ್ಲ್ಯಾನ್ ಇದ್ದರೆ ಅಷ್ಟು ವರ್ತ್ ಇಲ್ಲ ಅನ್ಕೋತೀನಿ. ಯಾಕಂದರೆ ಇಲ್ಲೆಲ್ಲ ಅಷ್ಟು ಬೇಗ ತಮಗೆ ಅಪ್ರಿಸಿಯೇಷನ್ ಸಿಗೋಲ್ಲ. ಬಟ್ EWS ಅವ್ರಿಗೆ ಇದು ಇಟ್ ಈಸ್ ವೆರಿ ಮಚ್ ವರ್ತ್. ಯಾಕಂದರೆ ತಾವು ಏನು 5 ವರ್ಷ ಲೀಸ್ ಪೀರಿಯಡ್ ಬಿಟ್ಟು ತಾವು ಸೇಲ್ ಮಾಡಿದ್ರು ಕೂಡ 3,60,000ಕ್ಕೆ ತಮಗೆ ಕಡಿಮೆ ಅಂದರೆ 5 ವರ್ಷದ ನಂತರ 7-8 ಲಕ್ಷ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಅದು ವರ್ತು. ಆಮೇಲೆ ಸ್ವಲ್ಪ ಹೈವೇಗೆ ಅಟ್ಯಾಚ್ ಆಗಿ ಬರಬಹುದು ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಾಗೆ ಇಲ್ಲೇ ಏನಾದರೂ ಆ ಒಂದು ಬಡಾವಣೆ ನಿರ್ಮಾಣ ನಡೀತಿದ್ರೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಭಾಳ ಉಪಯುಕ್ತವಾಗಿತ್ತು ಅಂತ ನಾನು ಭಾವಿಸಿದ್ದೀನಿ. ತಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ತಮಗೆ ಅಗತ್ಯ ಇಲ್ಲ ಅಂದರೂ ಕೂಡ ಇನ್ಯಾರಿಗೂ ಈ ಒಂದು ವಿಡಿಯೋ ಅಗತ್ಯತೆ ಇರಬಹುದು. ಸೊ ಹಂಗಾಗಿ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.